ಇವತ್ತಿನ ಪರಿಸ್ಥಿತಿಯಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ ರೈತರ ಪರಿಸ್ಥಿತಿ ಇವತ್ತು ಗಂಡಾಂತರಕಾರಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಇವತ್ತು ಕೃಷಿ ಇಲಾಖೆ ಕೆಲಸ ಮಾಡಬೇಕಾಗಿತ್ತು ಮತ್ತು ಜನಪ್ರತಿನಿಧಿಗಳು ರೈತರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ರೈತರ ಪರಿಸ್ಥಿತಿ ಇವತ್ತು ಬೀದಿಗೆ ತಳ್ಳಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಯವೈಖರಿಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಖಂಡನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬಿತ್ತನೆ ಸಂದರ್ಭದಲ್ಲಿ ಬಿತ್ತನೆ ಆಗಿದೆ, ಆ ಬಿತ್ತನೆಗೆ ಬೇಕಾದಂತ ರಸಗೊಬ್ಬರಗಳನ್ನು ತರಿಸ್ತಕ್ಕಂಥದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ. ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ಕೈ ಮುಡಿಸಿಕೊಂಡು ರೈತರನ್ನ ಬೆಳಗ್ಗೆ 5 ಗಂಟೆಯಿಂದ ಇದುವರೆಗೂ ಸಾವಿರಾರು ಜನ ರೈತರು ಇವತ್ತು ಯೂರಿಯಾಗಾಗಿ ಇವತ್ತು ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಇದು ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ನಾಚಿಕೆ ಆಗಬೇಕು, ಇವತ್ತು ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ರೈತರ ಓಟನ್ನು ಪಡೆದಿರ್ತಕ್ಕಂಥ ನೀವು ರೈತರಿಗೆ ಕನಿಷ್ಠ ರಸಗೊಬ್ಬರ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವ್ಯಾಕೆ ಶಾಸಕರಾಗಿರ್ಬೇಕಂತ ಹೇಳಿ ಇವತ್ತು ನಾವು ಒತ್ತಾಯವನ್ನ ಮಾಡ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತದೆ ರೈತರಿಗೆ ರಸಗೊಬ್ಬರ ನಾವು ಜಾಸ್ತಿ ತಂದಿದ್ದೀವಿ, ದಾಸ್ತಾನುಗಳಲ್ಲಿ ಜಾಸ್ತಿ ಇಟ್ಟಿದ್ದೀವಿ ಅಂತೇಳಿ. ಎಲ್ಲಿ ಸ್ವಾಮಿ ಇಟ್ಟಿದ್ದೀರಿ? ಇವತ್ತು ರೈತರು ಬೀದಿ ಬದಲಾಗಿದ್ದಾರೆ, ರೈತರು ಇವತ್ತು ಬಜಾರಲ್ಲಿ ಸಾಯ್ತಾ ಇದ್ದಾರೆ. ಅಷ್ಟೋ ಇಷ್ಟೋ ಮಳೆ ಬಂದು ಜೋಳ ಹಾಕೊಂಡಿದ್ರೆ ಆ ಜೋಳಗೆ ಬೇಕಾದಂತ ಯೂರಿಯಾ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥದ್ದು. ಇವತ್ತು ನೀವು ಪುಕ್ಸಾಟಿ ಕೊಡ್ತಾ ಇಲ್ಲ, ದುಡ್ಡು ತಗೊಂಡು ಕೊಡ್ತಾ ಇದ್ದೀರಿ. ಹಣ ಕೊಡ್ತಾರೆ ರೈತರು, ಜೋಬಿಂದ ಹಣ ಕೊಟ್ಟು ನೀವು ಯೂರಿಯಾ ಕೊಡಿ ಅಂದ್ರೆ ಯೂರಿಯಾ ಕೊಡ್ಲಿಕ್ಕೆ ಅನ್ಯಾಯಕ್ಕಾದಂತ ಶಾಸಕರು ಇಲ್ಲಿ ಗೆದ್ದಿರ್ತಕ್ಕಂಥದ್ರಿಂದ ಇವತ್ತು ರೈತರಿಗೆ ಈ ಸಮಸ್ಯೆ ಆಗಿದೆ. ಕೃಷಿ ಇಲಾಖೆ ಅವರಿಗೆ ನಾವು ಕ್ವಶನ್ ಮಾಡ್ತೀವಿ. ನೀವು ಕೃಷಿ ಇಲಾಖೆಯಿಂದ ಇಡೀ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಜನ ರೈತರು ಬಿತ್ತನೆ ಮಾಡಿದ್ದಾರೆ, ಎಷ್ಟು ಅವಶ್ಯಕತೆ ಇದೆ ಅಂತ ಮುಂಚೆ ಗೊತ್ತಿಲ್ವಾ ನಿಮ್ಗೆ? ಯಾಕೆ ನೀವು ತರಿಸಿಲ್ಲ? ತರದೇ ಇರ್ತಕ್ಕಂಥ ಕಾರಣದಿಂದ ಇವತ್ತು ರೈತರಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ರೈತರು ಪೂರ್ತಿ ಇವತ್ತು ಬೆಲೆ ಇಟ್ಟಿಲ್ಲ, ರೈತರಿಗೆ ಇವತ್ತು ಬೆಂಬಲ ಬೆಲೆ ಇಲ್ಲ, ರೈತರಿಗೆ ಇವತ್ತು ಬೆಲೆ ಇಡ್ಲಿಕ್ಕೆ ರೈತರ ಹತ್ರ ಹಣ ಇಲ್ಲ. ಕೂಲಿ ನಾಲಿ ಮಾಡಿ ಸಾಲ ಮಾಡಿ ಅಷ್ಟ ಇಟ್ಟು ಜೋಳ ಇಟ್ಟಿರ್ತಕ್ಕಂಥ ರೈತರು ಆ ಜೋಳಗೆ ಸರಿಯಾದಂತ ಯೂರಿಯಾ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಬೆಳೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಆ ರೈತರನ್ನ ಕೈ ಹಿಡಿಬೇಕಾದಂತ ಸರ್ಕಾರ ಇವತ್ತು ರೈತರನ್ನ ಇವತ್ತು ಬೀದಿನಲ್ಲಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಹೆಣ್ಮಕ್ಳು ಬಂದಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಬಂದಿದ್ದಾರೆ. ಸುಮಾರು 20-30 ಕಿಲೋಮೀಟರ್ನಿಂದ ಇವತ್ತು ರೈತರು ರಾತ್ರಿ 5 ಗಂಟೆಗೆ ಬಂದು ನಿಂತಿದ್ದಾರೆ. ಅಂತ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥ ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರ ವರ್ಗದವರು ಇರಬಾರ್ದು. ಯಾಕಂತ ಹೇಳಿದ್ರೆ ಆ ರೈತರಿಗೆ ಸೂಕ್ತವಾದಂತ ರಸಗೊಬ್ಬರ ಕೊಡದೇ ಇರ್ತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥವರು ಯಾವ ರೀತಿ ಇವತ್ತು ರೈತರ ಪರವಾಗಿ ನಿಲ್ತಾರೆ ಅಂತೇಳಿ ಇವತ್ತು ನಾವು ಕ್ವಶನ್ ಮಾಡಬೇಕಾಗಿದೆ. ಈ ರೈತರಿಗೆ ತಕ್ಷಣನೇ ಯೂರಿಯಾ ತಂದು ಕೊಡಬೇಕು. ಇಷ್ಟೇ ಅಲ್ಲ, ಗೊತ್ತಿಲ್ವಾ ನಿಮ್ಗೆ? ರೈತರು ಬೆಳೆ ಹಾಕಿದ್ದಾರೆ, ಈ ಟೈಮ್ ನಾವು ಬಿತ್ತನೆ ಬೀಜಕ್ಕೆ ರಸಗೊಬ್ಬರ ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದ್ರು ಕೂಡ ರೈತರನ್ನ ಮೋಸ ಮಾಡ್ತಕ್ಕಂಥ ಸರ್ಕಾರಗಳು ಇವತ್ತು ನಮ್ಮ ಮುಂದೆ ನಿಂತಿವೆ. ಅಧಿಕಾರಿಗಳು ಇವತ್ತು ಸರ್ಕಾರದ ಬಾಲಂಗೋಚಿ ಹಾಕಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ರೈತರನ್ನ ಇವತ್ತು ಸಂಪೂರ್ಣವಾಗಿ ಇವತ್ತು ಸುಮಾರು ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾರ ಕಾರಣ ಇದಕ್ಕೆ? ಇವತ್ತು ಸರ್ಕಾರಗಳು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಇಲ್ಲ, ಹಾಕಿರ್ತಕ್ಕಂಥ ಬಂಡವಾಳ ವಾಪಸ್ ಬರ್ತಾ ಇಲ್ಲ. ಕನಿಷ್ಠ ನೀವು ರಸಗೊಬ್ಬರ ಕೂಡ ಸರಬರಾಜು ಮಾಡದೇ ಇರ್ತಕ್ಕಂಥ ನಾಚಿಕೆಗೇಡಿದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ, ಈ ಕ್ಷೇತ್ರದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆ ರೈತರಿಗೆ ಸೂಕ್ತವಾದಂತ ರಸಗೊಬ್ಬರ ವಿತರಣೆ ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತೇವೆ. ಸರ್ಕಾರಕ್ಕೆ ಪ್ರತಿನಿಧಿಗಳಿಗೆ ಇವತ್ತು ನಾವು ಒತ್ತಾಯವನ್ನ ಮಾಡ್ತೇವೆ ಈ ಮೂಲಕ.